ಬಿಜೆಪಿ ವಕ್ತಾರ ಜೊತೆ ಮಾತನಾಡ್ತೀನಿ, ಮುಂದುವರ್ಸೋಣ. ಅದಕ್ಕಿಂತ ಮುಂಚಿತವಾಗಿ ಈಗ ಲೆಟ್ಸ್ ಗೋ ಫಾರ್ ಬೈಟ್ಸ್. ಈಗ ಎಚ್ ಡಿ ಕುಮಾರಸ್ವಾಮಿ ಅವ್ರು ಏನು ಹೇಳಿದರು, ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದರು, ನಿಖಿಲ್ ಕುಮಾರಸ್ವಾಮಿ ಅವ್ರು ಏನು ಹೇಳಿದರು? ಎಸ್ ಟೀಮ್ ರೆಡಿ ಇದೆಯಾ? ಎಸ್ ಮಾಡೋಣ, ಚರ್ಚೆ ಮಾಡೋಣ. ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನಿನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು. ಆ ಕಾಲೇಜ್ ನಡೆ ಬರವೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಓಕೆ, ಕುಮಾರಸ್ವಾಮಿ ಅವರ ಮಾತನ್ನು ಕೇಳಿಸ್ಕೊಳ್ಳೋಣ, ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವ್ರ ಮಾತನ್ನು ಕೇಳಿಕೊಳ್ಳೋಣ, ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನು ಕೇಳಿಸ್ಕೊಳ್ಳೋಣ. ಅದಕ್ಕಿಂತ ಮುಖ್ಯವಾಗಿ ಈಗ JDS ನಾಯಕರು MLC TS ಶರವಣ ಅವರು ನಮ್ಮ ಜೊತೆ ಫೋನೋ ಜಾಯ್ನ್ ಆಗಿದ್ದಾರೆ. ಶರವಣ ಸರ್ ನಮಸ್ಕಾರ, ರಾಘವ್ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ ಬ್ರದರ್, ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಎಸ್ ಸರ್, ನಾವು ಚೆನ್ನಾಗಿದ್ದೀವಿ, ಭಗವಂತನ ಕೃಪೆ. ಏನ್ ಸರ್ ಇದು ಪಂಥಾಹ್ವಾನ, ಸಂಪತ್ತಿಗೆ ಸವಾಲೆಲ್ಲ ಆಗ್ತಾ ಇದೆ, ಏನ್ ನಡೀತಾ ಇದೆ? ನೋಡಿ, ರಾಜಕೀಯದಲ್ಲಿ ಯಾವುದು ಕೂಡ ಯಾರಿಗೂ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಓಕೆ, ಯಾರು ಕುಮಾರಸ್ವಾಮಿ ಅಧಿಕಾರದಲ್ಲಿದ್ದಾಗ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು, ಒಂದಷ್ಟು ಜನರ ವಿಶ್ವಾಸವನ್ನ ಗೆಲ್ಲಬೇಕು, ರಾಜ್ಯದ ಜನರ ಹಿತನ್ನ ಕಾಪಾಡುವಂತ ಕೆಲಸ ಆಗ್ಬೇಕು. ಅದನ್ನ ಬಿಟ್ಬಿಟ್ಟು ಸವಾಲ್ ಹಾಕೊಂಡು ಏನೋ ಒಂದು ವಿರೋಧ ಪಕ್ಷದಲ್ಲಿ ಇದ್ದಾಗ ನೀವು ಮಾಡುವ ತಪ್ಪುಗಳನ್ನ ಎತ್ತಿ ತೋರಿಸುವಂತ ಜವಾಬ್ದಾರಿ ನಮಗಿರುತ್ತೆ. ನಾವು ಆ ಕೆಲಸವನ್ನ ಮಾಡ್ತೀವಿ. ಆ ವಿರೋಧ ಪಕ್ಷಗಳು ಕೊಡುವಂತ ಸಲಹೆ ಸೂಚನೆಗಳನ್ನ ಸ್ವೀಕಾರ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ನೀವು ಮಾಡುವ ತಪ್ಪುಗಳನ್ನ ಹೇಳಕ್ ಹೋದಾಗ ಆ ತಪ್ಪುಗಳನ್ನೇ ತಿರ್ಚಿ ಸವಾಲಿಗೆ ಪ್ರತಿ ಸವಾಲನ್ನ ಹಾಕೋದು, ಮತ್ತೊಂದು ಇನ್ನೊಂದು ಇಲ್ದಿರತಕ್ಕಂಥದನ್ನ ಹೇಳೋದು. ಈಗೇನು ಆಸ್ತಿ ವಿಚಾರವಾಗಿ ತಾವು ಏನು ಇವತ್ತು ಮಾತಾಡಿದಿರಿ, ಇದೆಲ್ಲ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಯಾರು ಯಾವ ಇದರಿಂದ ಬಂದಿದ್ದಾರೆ, ಯಾರು ಏನೇನು ಮಾಡುತ್ತಾ ಇದ್ದಾರೆ, ಯಾರನ್ನ ಎಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಲ್ವಾ ಸರ್? ಎಲ್ಲರೂ ಅದನ್ನೇ ಮಾಡ್ತಾ ಇದಾರೆ. ನೀವು ಹಿಂಗೆ ಹೇಳ್ತಾ ಇರೋದು ಏನು, ಯಾವ್ದೋ ಒಂದು ಪಕ್ಷಕ್ಕೆ ಹೇಳ್ತಾ ಇದ್ರೆ ಹಿಂಗೆ? ಈಗ ಎಚ್ ಡಿ ಕುಮಾರಸ್ವಾಮಿ ಇದಕ್ಕೆ ಅತೀತ್ರ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಅತೀತ್ರ? ಎಲ್ಲರೂ ಅದನ್ನೇ ಮಾಡ್ಕೊಂಡು ಬಂದಿದಾರಲ್ವಾ? ಇವ್ರು ಮಾತ್ರ ಹಿಂಗೆ, ಅವ್ರು ಮಾತ್ರ ಹಿಂಗೆ ಅಂತ ಹೇಳೋದನ್ನ ಹಿಂಗೆ ನಿಮ್ಮ ಮಾತನ್ನ ಒಪ್ಬೇಕು? ಅಲ್ಲ, ಈಗ ತಾವು ಕೇಳ್ತಾ ಇರತಕ್ಕಂಥದ್ದು ಇವತ್ತು ಏನವರು 2-3 ದಿವಸ ಹಿಂದೆ ಒಂದು ಸವಾಲ್ ಹಾಕಿದಾರಲ್ಲ, ಅದಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಕರೆಕ್ಟ್. ನಮ್ಮ ನಾಯಕರು ಕೂಡ ಅದಕ್ಕೆ ಸರಿಯಾಗಿ ಹೇಳಿದ್ದಾರೆ. ಆಯ್ತಪ್ಪ, ವೇದಿಕೆ ಸಿದ್ಧ ಮಾಡಿ ನಾವು ಕೂಡ ತಯಾರಾಗಿದ್ದೀವಿ. ದೇವೇಗೌಡರ ಕುಟುಂಬದಲ್ಲಿ ನಾನು ಒಬ್ಬನೇ ಇರೋದು, ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಅವ್ರ ಜೊತೆಯಲ್ಲೇ ಇದ್ದೆ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ. ನನಗೂ ಕೂಡ ವಿಚಾರ ಗೊತ್ತಿದೆ. ಅವ್ರೇನು ಈಗ ಬಿಡಿದಿದ್ದು ಏನು ಆ ತೋಟದ ಮನೆ ಏನಿದೆ ಅದನ್ನ ಯಾವ ತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ SIT ಮತ್ತೆ SIT ನ ರಚನೆ ಮಾಡಿ ಹೇಗೆಲ್ಲ ಏನೇನೆಲ್ಲ ತೊಂದರೆ ಕೊಡ್ಬೇಕು ಅಂತ ಹೇಳಿ ಕಳೆದ 25-30 ವರ್ಷಗಳಿಂದ ಹಿಂದೆ ಆಗಿರತಕ್ಕಂತ ಆ ದಾಖಲೆಗಳನ್ನೆಲ್ಲ ಇದು ಮಾಡಿ, ಏನೇನು ತಪಾಸಣೆ ಮಾಡಿ, ಏನೇನು ಪರಿಶೀಲನೆ ಮಾಡಿ, ಅಧಿಕಾರಿಗಳಿಗೆ ಯಾವ ತರ ಇವರು ಕುಮ್ಮಕ್ ಕೊಟ್ಟು ಏನೇನು ಮಾಡಕ್ಕೆ ಪ್ರಯತ್ನ ಪಟ್ಟು ಇವ್ರನ್ನ ಶಿಕ್ಷೆಗೋಸ್ಕರ ಎಲ್ಲಾ ರೀತಿಯಲ್ಲಿ ಇವರು ಪ್ರಯತ್ನಗಳು ವಿಫಲವಾಯಿತು. ಅದು ಕೂಡ ಈ ರಾಜ್ಯದ ಜನರ ಮುಂದೆ ಇರತಕ್ಕಂಥದ್ದು. ಇವತ್ತು ಈ ಸರ್ಕಾರ ಸೇಡಿನ ರಾಜಕಾರಣ ಬಿಡಬೇಕು. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ರಾಜಕೀಯ ಅನ್ನೋದು ನಿಂತ ನೀರಲ್ಲ. ಜನಾದೇಶ ಯಾರು ಪರವಾಗಿ ಜನ ತೀರ್ಮಾನ ಮಾಡ್ತಾರೆ. ಕರೆಕ್ಟ್ ಸರ್, ಎಲ್ಲಾ ಟೈಮಲ್ಲೂ ಜನ ತೀರ್ಮಾನ ಮಾಡೋದು. ಈಗ ಸೇಡಿನ ರಾಜಕಾರಣ ಅಂದ್ರಲ್ಲ, ಹೆಂಗೆ ಅದು? ಯಾಕೆ ಆ ವಿಚಾರ ಪ್ರಸ್ತಾಪ ಆಗ್ತಾ ಇದೆ? ಈಗ ಸೇಡಿನ ರಾಜಕಾರಣ ಎಲ್ಲಿ ಬಂತಿಲ್ಲಿ? ಒಂದ್ ನಿಮಿಷ. ಈಗ ನೀವು ಬಿಡಿದಿ ವಿಚಾರ ತಗೊಂಡ್ರಿ. ಹೌದು, ಟೌನ್ಶಿಪ್ ಬಿಡಿದಿಯಲ್ಲಿ ಯಾರಿದ್ದಾರೆ? ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರಿಗೆ 2-3 ಬಾರಿ ನೋಟಿಸ್ ಅನ್ನು ಕೊಟ್ಟು
ಅಲ್ಲಿ SIT ರಚನೆ ಮಾಡಿ ಅಲ್ಲಿ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ರಾಜ್ಯದ ಜನರ ಮುಂದೆ ಅವ್ರನ್ನ ವಿಲ್ಲನ್ ಮಾಡ್ಲಿಕ್ಕೋಸ್ಕರ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಏನಾಯ್ತು, ಆಗ್ಲೇ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ. ಇವ್ರಿಗೆ ಏನೇನ್ ಮಾಡ್ಬೇಕು ಅಂತ ಹೊರಟಿದ್ರು ಆಗ್ಲೇ ಕೋರ್ಟ್ ಇಂದ ಒಂದ್ ಚೀಮಾರಿನೂ ಆಗಿದೆ. ಅದ್ರ ಬಗ್ಗೆ ನಾನು ಈಗ ಹೆಚ್ಚಿಗೆ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಬಿಡದಿ ವ್ಯಾಪ್ತಿಯಲ್ಲಿ ಒಂದು ಟೌನ್ಶಿಪ್ ನ ತರಬೇಕು ಅಂತ ಹೇಳಿ ಅಲ್ಲಿ ಆ ಭಾಗದ ಯಾರು ರೈತರಿದ್ದಾರೆ ಆ ರೈತರನ್ನ ಒಕ್ಕಲೆಬ್ಬಿಸಿ ಬೇರೆ ರೀತಿಯಲ್ಲಿ ಏನು ಈಗ ರಿಯಲ್ ಎಸ್ಟೇಟ್ ದಂಧೆ ಏನು ಯಾರ್ಯಾರು ಏನೇನು ಮಾಡ್ಕೊಂಡಿದ್ದಾರೆ ಅದನ್ನ ಯಾವ ರೀತಿಯಲ್ಲಿ ತರಬೇಕು, ರೈತರಿಗೆ ಏನು ಮೋಸ ಆಗ್ತಾ ಇದೆ ಅಂತ ಹೇಳಿ ನಮ್ಮ ವರಿಷ್ಠರಾದಂತ ಸನ್ಮಾನ್ಯ ದೇವೇಗೌಡರು, ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು ಆ ರೈತರು ಬಂದು ನಮ್ಮ ಪಕ್ಷದ ಕಚೇರಿಯಲ್ಲಿ ಬಂದು ಹೆಣ್ಮಕ್ಳು ದೊಡ್ಡ ಮಟ್ಟದಲ್ಲಿ ಬಂದು ಕಣ್ಣೀರ್ ಹಾಕಿ ನಮ್ಮ ದೇವೇಗೌಡರು ಸಾಹೇಬ್ರ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಹೇಳಿ ಅವರು ಮನವಿ ಪತ್ರ ಕೊಟ್ಟು ನಮ್ಮ ಪರವಾಗಿ ನೀವೆಲ್ಲ ನಿಂತ್ಕೋಬೇಕು ಅಂತ ಹೇಳಿದಾಗ ಅವರ ಪರವಾಗಿ ಧ್ವನಿ ಎತ್ತಿದೀವಿ. ಅದ್ರಲ್ಲಿ ತಪ್ಪೇನಿದೆ? ಅಲ್ಲ ಸರ್, ಧ್ವನಿ ಎತ್ತಿದ್ದೀರಾ ಅಂತಿದ್ದೀರಾ, ಆದ್ರೆ ಅಸಲಿ ಕಾರಣನೇ ಬೇರೆ. ಅವರವರ ವೈಯಕ್ತಿಕ ದ್ವೇಷ ತಂದು ಇಲ್ಲಿ ಆಟ ಆಡ್ತಿದ್ದಾರೆ. ಮುಂಚೆ ಏನ್ ಹೇಳ್ತಾ ಇದ್ರು HD ಕುಮಾರಸ್ವಾಮಿ ಅವರು ಇದೇ ಯೋಜನೆಗೆ ಸಂಬಂಧಪಟ್ಟಂಗೆ ಏನ್ ಮಾತಾಡಿದ್ರು? ಅವಾಗ ಒಂದ್ ನ್ಯಾಯ, ಈಗ ಒಂದ್ ನ್ಯಾಯ. ಅದು ಇದೆ, ನಿಮ್ಮ ಹತ್ರನು ವಿಡಿಯೋ ಇದೆ, ಆಡಿಯೋ ಇದೆ, ರೀಕಾಲ್ ಮಾಡ್ಕೊಳ್ಳಿ. ಆವಾಗ ಯಾವ ತರ ಅಲ್ಲಿರತಕ್ಕಂತ ಜನ ಏನ್ ಹೇಳ್ತಾ ಇದ್ ಅಲ್ಲ ಇಲ್ಲ ನೀವು ಶರವಣ ಸರ್ ನೀವು ಹೇಳಿದ್ರಿ ಜನನೇ ತೀರ್ಮಾನ ಮಾಡ್ಬೇಕು. ಓಕೆ, ಜನ ಇನ್ನೊಂದು ವಿಚಾರನು ಗಮನಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಈ HD ದೇವೇಗೌಡರು ಸಿದ್ದರಾಮಯ್ಯನವ್ರ ಪರವಾಗಿ ಸಿಕ್ಕಾಪಟ್ಟೆ ಬ್ಯಾಟ್ ಬೀಸ್ತಾ ಇದಾರಲ್ಲ, ನಮ್ಗೆ ಒಳ್ಳೆ ಫ್ರೆಂಡು ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನು ಅವ್ರಿಗೆ ತುಂಬಾ ಸಾಫ್ಟ್ ಕಾರ್ನರ್ ಅಲ್ಲಿ ಮಾತಾಡ್ತಾ ಇದಾರಲ್ಲ, ಅದರ ಅವಶ್ಯಕತೆ ಏನಿತ್ತು? ಇಲ್ಲ ಇಲ್ಲ ಇಲ್ಲ, ಸಾಫ್ಟ್ ಕಾರ್ನರ್ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿರೋರು, ಅವ್ರಿಗೂ ನನ್ನಷ್ಟೇ ಅನುಭವನೂ ಇದೆ. ಅಲ್ಲಿ ಆಗ್ತಾ ಇರತಕ್ಕಂತ ಅನ್ಯಾಯವನ್ನ ಹೆಂಗೆ ಇವ್ರು ನೋಡ್ಕೊಂಡು ಒಪ್ಕೊಂಡು ಸುಮ್ನೆ ಕೂತಿದ್ದಾರೆ. ಇಂತ ವಿಚಾರದಲ್ಲಿ ನೀವು ಧ್ವನಿ ಎತ್ತಬೇಕು, ರೈತರ ಪರವಾಗಿ ನಿಲ್ಬೇಕು. ನೀವು ಅಹಿಂದ ಲೀಡರ್ ಇದ್ದೀರಿ, ನಿಮ್ಮ ನಾಯಕತ್ವದಲ್ಲಿ ಒಂದು ಅನುಮಾನ ಬರೋ ತರ ಕೆಲಸ ಮಾಡಬೇಡಿ ಮಾಡಿ ಅಂತೇಳಿ ಪರೋಕ್ಷವಾಗಿ ಹೇಳಿದ್ದಾರೆ. ತಪ್ಪೇನಿದೆ? ಅಲ್ಲ, ಅಹಿಂದ ಲೀಡರ್ ಇದಾರೆ ಅಂತ ನೀವು ಒಪ್ಕೊಳ್ತಾ ಇದ್ದೀರಾ ಕೇಳಿದೆ. ಅಲ್ಲ, ಏನು ಮಾಡಕ್ಕಾಗಲ್ಲ. ಈಗ ಅಹಿಂದ ಲೀಡರ್ ಅಂತ ಅವ್ರು ಬಂದಿದಾರಲ್ವಾ, ಅಹಿಂದ ಹೆಸರು ಹೇಳ್ಕೊಂಡೆ ತಾನೇ ರಾಜಕಾರಣ ಮಾಡ್ತಾ ಇದ್ದಾರೆ. ಅಧಿಕಾರವನ್ನ ನಡೆಸ್ತಾ ಇದ್ದಾರೆ, ಆಡಳಿತವನ್ನ. ಈಗ DK ಶಿವಕುಮಾರ್ ಅವ್ರ ಮೇಲಿರೋ ಸಂಘರ್ಷವನ್ನ ಈಗ ಪಟ್ಟದ ಫೈಟ್ ಬೇರೆ ನಡೀತಾ ಇರೋದ್ರಿಂದ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಏನಾದ್ರು ಹೇಳ್ತಾ ಇದ್ದಾರಾ? ಈ ಮೂಲಕ ಅವ್ರ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ. ನೋಡಿ, ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಈ ರಾಜ್ಯವನ್ನ ಮುನ್ನಡೆಸ್ಬೇಕು, ಯಾರು ಕಂಟಿನ್ಯೂ ಆಗ್ಬೇಕು ಅನ್ನೋದು ಅದು ನಮ್ಮ ಪಕ್ಷದ ಸರ್ಕಾರ ಅಲ್ಲ. ಕರೆಕ್ಟ್. ಆದ್ರೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಬಹುದಲ್ಲ ಸರ್? ಅವ್ರದಾದಂತ ಹೈಕಮಾಂಡ್ ಇದೆ, ಶಿವಕುಮಾರ್ ಅವ್ರ ಮೇಲಿರೋ ದ್ವೇಷವನ್ನ, ಸಂಘರ್ಷವನ್ನ ಈ ಮೂಲಕ ವ್ಯಕ್ತಪಡಿಸೋಕೆ ದಾರಿ ಅದನ್ನ JDS ಅವ್ರು ತೀರ್ಮಾನ ಮಾಡ್ಲಿ. ಅಲ್ಲ ಸರ್, ಅದೇ ಕರೆಕ್ಟು. ಆದ್ರೆ ಈ ಮೂಲಕ DK ಶಿವಕುಮಾರ್ ಅವರ ಮೇಲಿರುವಂತ ದ್ವೇಷವನ್ನ ಈ ಮೂಲಕ ತೀರಿಸ್ತಾ ಇದ್ದಾರಾ ಅನ್ನೋದು ಒಂದು ಚರ್ಚೆ. ಇಲ್ಲ ಇಲ್ಲ ಇಲ್ಲ, ಎಲ್ಲಿ ಕೂಡ ದ್ವೇಷ ಇಂತ ವಿಚಾರದಲ್ಲಿ ನಾವು ಹೇಳೋದು ಏನು ಕೂಡ ನಡೆಯಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇರತಕ್ಕಂಥವ್ರು. ಜನ ನಮ್ಗೆ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ ಅಂತೇಳಿ ನಮ್ಮನ್ನ ಕೂರ್ಸಿದ್ದಾರೆ. ಇವ್ರು ಮಾಡುವಂತ ತಪ್ಪುಗಳನ್ನ ಎತ್ತಿ ತೋರಿಸುವಂತ ಜವಾಬ್ದಾರಿ ನಮ್ಮಲ್ಲಿ ಇರತಕ್ಕಂಥದ್ದು. ಆ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಅದನ್ನ ಹೇಳಿದ್ದಾರೆ. ಅದು ತಪ್ಪೇ. ಸಿದ್ದರಾಮಯ್ಯ ಎಲ್ಲವನ್ನ ಬಲ್ಲವರು, ಇದನ್ನ ನೋಡಪ್ಪ ಅಂತ ಹೇಳಿದ್ದಾರೆ. ಅವ್ರ ಗಮನಕ್ಕೆ ತಪ್ಪಿದೆ. ಒಂದ್ ನಿಮಿಷ, ಬಿ ಆನ್ಲೈನ್ ಶರವಣ ಸರ್, ಹಂಗೆ ಇರಿ. ಏನ್ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಫಸ್ಟ್ ಆಫ್ ಆಲ್ ಅವರು ಕೇತ್ಗಾನಹಳ್ಳಿ ವಿಚಾರ ಮಾತಾಡಿದ್ರು, ಕೋರ್ಟ್ ಏನೋ ಚೀಮಾರಿ ಹಾಕಿದೆ ಅಂತೇಳಿ. ಕೋರ್ಟಿನ ವಿಚಾರದಲ್ಲಿ ಸುಳ್ಳು ಹೇಳ್ಬಾರ್ದು. ಇವರು ನಿಜವಾಗ್ಲೂ ನ್ಯಾಯಕ್ಕೆ ಗೌರವ ಕೊಡೋದಾಗಿತ್ತು ಅಂದ್ರೆ ರಾಜ್ಯ ಸರ್ಕಾರ ಅಲ್ಲಿ ಏನು ನಾವು ಅಳತೆ ಮಾಡ್ತಾ ಇದ್ವಲ್ಲ, ಇವ್ರು ಒತ್ತುವರಿದೆಲ್ಲ ಎಲ್ಲೂ ಹೊರಗಡೆ ತೆಗೆದು ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಇಂದ ಕುಮಾರಸ್ವಾಮಿ ಅವರು ಕೇತ್ಗಾನಹಳ್ಳಿ ಜಮೀನಿಗೆ ಯಾಕೆ ಸ್ಟೇ ತಂದಿದ್ದಾರೆ ಆ ಸತ್ಯ ಒಪ್ಕೊಳ್ಳಿ. ನಾನು ಸತ್ಯ ಮಾತಾಡ್ತಿದ್ದೀನಿ. ಅವ್ರು ಸ್ಟೇ ತಂದಿದ್ದಾರೋ ಇಲ್ವೋ, ಅವರು ತಪ್ಪೇ ಮಾಡ್ದೇ ಇದ್ದಿದ್ರೆ, ಒತ್ತುವರಿ ಮಾಡದಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ರಾಜ್ಯ ಸರ್ಕಾರ SIT ಮಾಡಿದೆ, ಅದು ತನಿಖೆ ಮಾಡ್ಕೊಳ್ಳಿ, ನಾನು ರೆಡಿ ಇದ್ದೀನಿ ಅಂತ ಹೇಳ್ಬೋದಿತ್ತು. ಇವತ್ತು ರಾಜ್ಯ ಸರ್ಕಾರದ ತನಿಖೆಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರ್ತಕ್ಕಂಥದ್ದು ಮಾನ್ಯ ಕುಮಾರಸ್ವಾಮಿಗಳು. ಇವತ್ತು ಮಾನ್ಯ ಶರವಣ ಸಾಹೇಬ್ರು ಅವ್ರು MLC ಇದ್ದಾರೆ, ಹಿರಿಯರಿದ್ದಾರೆ, ಗೌರವ ಇದೆ. ಏನು ಸಿದ್ದರಾಮಯ್ಯವ್ರ ಮೇಲೆ ಅನುಕಂಪ ಯಾಕೆ? ರಾಜ್ಯಸಭೆ ಬರ್ತಾ ಇದೆಯಲ್ಲ ಅದಕ್ಕೆ ಸ್ವಾಮಿ. ಇದೇ ಸಿದ್ದರಾಮಯ್ಯನವ್ರನ್ನ 2006ರಲ್ಲಿ ನಿಮ್ಮ ಮನೆಯಿಂದನೇ ಹೊರದೂಡ್ದವ್ರು ಇದೇ ದೇವೇಗೌಡರು ಕುಟುಂಬದವರು.
ಅವರು ಅವತ್ತಿಲ್ಲದಂತಹ ಸಹೋದರತ್ವ, ಅವತ್ತಿಲ್ಲದಂತಹ ಪ್ರೀತಿ, ಅವತ್ತಿಲ್ಲದಂತಹ ಮಮಕಾರ ಉಕ್ಕಿ ಹರಿತಾ ಇದೆ ಅಂತ? ಇವಾಗ ಉಕ್ಕಿ ಹರಿತದೆ. ಕಾರಣ ಬರುವಂತ ರಾಜ್ಯಸಭಾ ಸ್ವಾಮಿ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸಿದ್ದು ಇದೇ ಕಾಂಗ್ರೆಸ್ ಸ್ವಾಮಿ. ಅದರ ಋಣ ಸಂದಾಯವನ್ನ ಮಾನ್ಯ ಹಿರಿಯರಾದಂಥ ದೇವೇಗೌಡರು ಮಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಗನ್ ಇವತ್ತು ಕೇಂದ್ರ ಮಂತ್ರಿ ಮಾಡಿ ಕಾಂಗ್ರೆಸ್ ಅನ್ನೇ ಜರಿಯುವಂತ ಕೆಲಸವನ್ನ ಮುತ್ಸದ್ದಿಗಳಾದಂಥ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಮಾಡ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಈ ಅವಕಾಶವಾದಿ ರಾಜಕಾರಣ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಪಾಪ ಸರವಣ ಸಾಹೇಬ್ರು MLC ಇದ್ರು, ಅವ್ರಿಗೇನಾದ್ರೂ ಒಂದು ಮಂತ್ರಿ ಕೊಟ್ಟಿದ್ರೆ ಒಪ್ಪೋದಿತ್ತು ಸ್ವಾಮಿ. ಇವತ್ತು ಏನಾದ್ರೂ PM ಸೀಟ್ ಬಂತು ಅಂದ್ರೆ ದೇವೇಗೌಡರು ಸಾಹೇಬ್ರು, ಆಮೇಲೆ 2006ರಲ್ಲಿ ಅವ್ರ ಪಕ್ಷದಲ್ಲಿ ಯಾರು ಇರ್ಲಿಲ್ವಾ? ಸರವಣ ಸಾಹೇಬ್ರಿಗೆ 18ರಲ್ಲಿ ನೀವು ಏನೋ ಬಹಳ ಕಷ್ಟಪಟ್ಟಿದ್ದೀರಿ, ಒಂದು ಸಮುದಾಯದಿಂದ ಬಂದಿದ್ದೀರಿ, ನಿಮ್ಮನ್ನೇ CM ಮಾಡ್ತೀನಿ ಅಂತ ಸರವಣ ಸಾಹೇಬ್ರನ್ನ ಏನಾದ್ರು ಕುಮಾರಸ್ವಾಮಿ ಅವ್ರು ಮಾಡಿದ್ರೆ ಅದಕ್ಕೊಂದು ಬೆಲೆ ಇರೋದು. ಅವಾಗ ಮುಖ್ಯಮಂತ್ರಿ ಪಟ್ಟ ಬಂದಾಗ ಕುಮಾರಣ್ಣನೇ ಮತ್ತೆ ಕೇಂದ್ರ ಸಚಿವ ಸ್ಥಾನ. ಕೋಲಾರದಲ್ಲಿ ಒಬ್ರು ದಲಿತರು ಗೆದ್ದಿದ್ರಲ್ಲ ಸ್ವಾಮಿ, ಬಿಟ್ಕೊಡುವುದಿತ್ತು ಕೇಂದ್ರ ಸಚಿವ ಸ್ಥಾನ ತಮಗೆ. ಇವತ್ತು ದೇವೇಗೌಡರು ಇಲ್ಲಿ ಬರೀ ಕಣ್ಣೊರೆಸೋ ತಂತ್ರ ಮಾಡ್ತಾ ಇದ್ದಾರೆ ಈ ರೀತಿ. ಯಾಕೆಂದ್ರೆ ಅವ್ರು ಹಿರಿಯರು, 50-60 ವರ್ಷದ ರಾಜಕೀಯ ಇತಿಹಾಸ ಇದೆ. ರಾಜಕೀಯದಲ್ಲಿ ಯಾವ ರೀತಿ ಪಟ್ಟು ಶರವಣ ಸರ್, ನಿಮಗೆ ಮಂತ್ರಿ ಆಗೋ ಅಪೇಕ್ಷೆ ಇಲ್ವಾ ಸರ್? ಅಲ್ಲಲ್ಲ, ತಮ್ಮ ಈಗ ನಾಯಕರು ಮಾತಾಡಿದ್ರಲ್ಲ ಕಾಂಗ್ರೆಸ್ ಅವರು ದರ್ಶನ್ ಅಂತ KPCC ವಕ್ತಾರರು ಸರ್, ದರ್ಶನ್ ಗೌಡ್ರು. ಗೌಡ್ರೆ, ನಿಮಗೆ ನನ್ ಮೇಲೆ ಇರೋ ಒಂದು ಅಭಿಮಾನಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಎರಡನೇದಾಗಿ ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ಕೊಡುವಂತದ್ದು ಸುಮ್ನೆ ಕೊಡಲ್ಲ. ಕಾನೂನಲ್ಲಿ ಕೆಲವು ನಿಯಮಗಳಿದೆ. ಆ ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ನಾವು ಅಪೀಲ್ ಹಾಕೋದು ಎಲ್ಲದಕ್ಕೂ ಕೂಡ ಸ್ಟೇ ಆರ್ಡರ್ ಕೊಡೋದಿಲ್ಲ. ದಯಮಾಡಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸ್ಟೇ ಕೊಟ್ಟಿರತಕ್ಕಂತ ಉದ್ದೇಶ, ಇವತ್ತು SIT ಸರ್ಕಾರ ರಚನೆ ಮಾಡಿದೆ. ಸರ್ಕಾರದ ಗುಲಾಮರಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಅಧಿಕಾರಿಗಳಿರ್ಲಿ, ಇವತ್ತು ಈ ಸರ್ಕಾರ ಏನ್ ಹೇಳುತ್ತೋ ಅದನ್ನ ಮಾಡುವಂತ ಕೆಲಸ ಅವ್ರ ಜವಾಬ್ದಾರಿ. ಒಂದ್ ನಿಮಿಷ, ಅವರು ಮಾಡ್ತಾ ಇದ್ದಾರೆ. ಇವತ್ತು ಅಕ್ರಮವಾಗಿ ಏನಾದ್ರು ಇದ್ರೆ ನೀವು ಸುಪ್ರೀಂ ಕೋರ್ಟ್ ಎಲ್ಲ ಸ್ಟೇನ ತೆರವುಗೊಳಿಸಿ, ಸ್ಟೇನ ವೆಕೆಟ್ ಮಾಡಿಸಿ ನಿಮ್ಗೆ ನಿಮ್ಮ ಸರ್ಕಾರ ನಿಮ್ದೇ ಇದೆ, ನಮ್ದೇನು ತಕರಾರಿಲ್ಲ. ನೀವು ಏನ್ ತನಿಖೆ ಬೇಕಾದ್ರೆ ನಡೆಸಿ, ಏನ್ ಬೇಕಾದ್ರೆ ಒತ್ತುವರಿ ಆಗಿದ್ರೆ ಅದನ್ನ ತೆರವುಗೊಳಿಸಿ. ನಿಮ್ಗೆ ಅಧಿಕಾರ ಜನ ಕೊಟ್ಟಿದ್ದಾರೆ. ಎಲ್ಲೇ ಅಕ್ರಮ ನಡೀಲಿ ಅದನ್ನ ತೆರವುಗೊಳಿಸುವಂತ ಜವಾಬ್ದಾರಿ ನಿಮ್ದಿದೆ. ನಾವು ಕೋರ್ಟ್ಗೆ ಹೋಗಿದ್ದೀವಿ, ಪರವಾಗಿ ನ್ಯಾಯ ಇದೆ, ನಮ್ಗೆ ನ್ಯಾಯ ಕೊಡಿ. ರಾಜ್ಯ ಸರ್ಕಾರ ಈ ತರ ಮಾಡ್ತಾ ಇದೆ, ನಮ್ಮ ಸಾರ್ವಜನಿಕ ಜೀವನಕ್ಕೆ ಈ ತರ ಮಸಿ ಬೆಳೆಯುವಂತ ಕೆಲಸ ನಡೀತಾ ಇದೆ, ಇದಕ್ಕೆ ನ್ಯಾಯ ಕೊಡಿ ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ. ಅದನ್ನ ನೀವು ಏನ್ ಬೇಕಾದ್ರೆ ಎತ್ತಿಡೀರಿ, ಅದು ನಿಮಗ್ ಬಿಟ್ಟಿದ್ದು. ಆದರೆ ಸನ್ಮಾನ್ಯ ದೇವೇಗೌಡರು ಯಾರ ಮನೆ ಬಾಗಿಲಿಗೂ ಅಧಿಕಾರಕ್ಕೋಸ್ಕರ ಹೋಗಿರೋರಲ್ಲ. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ನೋಡಿ, ಪ್ರಧಾನಮಂತ್ರಿಯಾಗಿ 10.5 ತಿಂಗಳು, ಮುಖ್ಯಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ 18 ತಿಂಗಳು, ಅವರು ಸುದೀರ್ಘ 65 ವರ್ಷಗಳ ರಾಜಕಾರಣದಲ್ಲಿ ಕೇವಲ 28 ತಿಂಗಳು ಮಾತ್ರ ಅಧಿಕಾರವನ್ನ ಅನುಭವಿಸಿರತಕ್ಕಂಥದ್ದು. ಬೇರೆ ರಾಜಕಾರಣಿಗಳನ್ನ ತಗೊಳ್ಳಿ, ಅವರ ಬಹುಪಾಲು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದ್ರ ಬಗ್ಗೆ ಗೌರವ ಇದೆ ಶರವಣ ಸಾಹೇಬ್ರೆ, ಈಗ ಕರೆಕ್ಟ್ ಅಷ್ಟು ಗೌರವ ಇದೆ, ಅದಲ್ಲ ಪ್ರಶ್ನೆ. ನೀವು SIT ಅಧಿಕಾರಿಗಳಿಗೆ ಗುಲಾಮರು ಅನ್ನುವಂಥ ಪದ ಬಳಸಿದ್ದೀರಾ, ಆದರೆ ಆ ಪದವನ್ನು ಬಳಸೋದಿಲ್ಲ. ಇವತ್ತು ಗಂಗೇನಹಳ್ಳಿಯ 100 ಕೋಟಿ ರೂಪಾಯಿ ಪ್ರಾಪರ್ಟಿ ಏನು ರಾಜ್ಯಪಾಲರ ಅಂಗಳದಲ್ಲಿ ಬಿದ್ದಿದೆಯಲ್ಲ, ಅವ್ರೇನಾಗಿದ್ದಾರೆ, ಕೇಂದ್ರದ ಡ್ಯಾಶ್ ಆಗಿದ್ದಾರೆ. ನಾ ಪದ ಬಳಸೋ ಆಗಿಲ್ಲ. ಇವತ್ತು ಪಡುವಾಲಿಪೆಯ 87 ಎಕರೆ ಆ ಭೂಮಿ ಅದೇ ರಾಜ್ಯಪಾಲರ ಅಂಗಳದಲ್ಲಿ ಇದೆಯಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲಲ್ಲ. ಶ್ರೀ ಸಾಯಿ ವೆಂಕಟೇಶ್ವರ 530 ಎಕರೆ ಅದೇ ರಾಜ್ಯಪಾಲರ ಅಂಗಳದಲ್ಲಿ ಇದೆಯಲ್ಲ, ಇದೇ ಕೇತ್ಕಾರ್ನಲ್ಲಿ ಪಡುವಾಲಿಪೆ. ಈ ಎಲ್ಲ ಜಮೀನು ಏನು ವ್ಯಾಜ್ಯ ಎಲ್ಲ ರಾಜ್ಯಪಾಲರ ಅಂಗಳದಲ್ಲಿ ಇದೆಯಲ್ಲ, ಅವರು ಕೇಂದ್ರ ಸರ್ಕಾರದ ನೀವೇನೋ ಪದ ಬಳಸಿದ್ರಲ್ಲ, ನಾ ಬಳಸೋದಿಲ್ಲ. ಆದ್ರೂ ಆ ಡ್ಯಾಶ್ ಆಗಿದಾರ. ಸ್ವಾಮಿ, ನೀವು ದೇವೇಗೌಡರನ್ನ ಏನೋ ಪ್ರಧಾನಿ ಅವ್ರ ಮನೆ ಬಾಗ್ಲಿಗೆ ರೀ 17 ಸೀಟಿಂದ ಯಾರಾದ್ರೂ ಈ ದೇಶದ ಪ್ರಧಾನಿ ಆಗೋದಕ್ಕಾಗುತ್ತೇನ್ರಿ? ನೀವು ಋಣ ಸಂದಾಯ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ, ಹೌದಪ್ಪ ಏನೋ ಕಾಂಗ್ರೆಸ್ನವ್ರ ಬೆಂಬಲ ಇತ್ತು ಅಂತ ಹೇಳಿ ಏನ್ ಕುಮಾರಸ್ವಾಮಿ ಅವ್ರು 36-38 ಸೀಟಿಂದ ಮುಖ್ಯಮಂತ್ರಿ ಆಗ್ಬಿಡ್ತಾರ? ನಾವಲ್ವಾ ಸ್ವಾಮಿ? ಆಯ್ತು, ಮನೆ ಬಾಗ್ಲಿಗೆ ನೋಡಿ ಅವರೇ,
ಅವ್ರು ಮಾತಾಡಿದಾಗ ನಾನು ಮಾತಾಡಿಲ್ಲ, ಕೇಳಿಸ್ಕೊಂಡಿದ್ದೀನಿ. ಅಲ್ಲ ಅವ್ರ ಪ್ರಶ್ನೆ ಏನು ಅಂತ ಹೇಳಿದ್ರಲ್ಲ, ಕರೆಕ್ಟ್. ಆಮೇಲೆ ಅವ್ರು ಅಲ್ಲ, ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್ ಸರ್. ಈಗ ಕರೆಕ್ಟ್. ಈಗ ದೇವೇಗೌಡರ ಬಗ್ಗೆ ಅಪಾರ ಗೌರವ ಕನ್ನಡಿಗರಿಗೆ ಇದೆ, ಇಲ್ಲ ಅಂತಲ್ಲ. ಪ್ರಧಾನಿ ಆಗಿರೋ ಬಗ್ಗೆ ಹೆಮ್ಮೆ ಇದೆ. ಪ್ಲೀಸ್ ನಾನು ಏನ್ ಹೇಳ್ತೀನಿ ಶರವಣ ಸರ್ ಅವ್ರ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ಅವರ ಬೆಂಬಲ ಇಲ್ಲದೆ ಆಗ್ಬಿಟ್ರ, ಏಕಾಏಕಿ ಸ್ವಂತ ಬಲದಿಂದ ಎಲ್ಲ ಆಗ್ಬಿಟ್ರ, ನೀವು ಆದ ನಂತರ ನಾವೇ ಅಂತ ಕುಣಿತಿದ್ರಲ್ಲ, ನೀವು ಎಷ್ಟು ಕೃತಜ್ಞತೆ ಇದೆ ನಿಮ್ಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದೇ ಕುಮಾರಸ್ವಾಮಿ ಅವರು ರಾಜ್ಯಸಭೆಗೆ ನಮ್ಮ ಋಣದಲ್ಲೇ ನೀವು ಒಂದ್ ನಿಮಿಷ ಅದನ್ನ ಉತ್ತರ ಕೊಡಿ ಸರ್. ಅದು ಉತ್ತರ ಕೊಟ್ಕೊಂಡು ಹೇಳಿ ಅಲ್ಲ. ಬಂದೆ ನೋಡಿ, 2018 ಫಲಿತಾಂಶ ಬರುವಾಗ ರಾಜ್ಯದ ಜನ ನಮಗೆ 38 ಸೀಟನ್ನ ಕೊಟ್ಟಿದ್ರು. ಕರೆಕ್ಟ್. ಕಾಂಗ್ರೆಸ್ನವರಿಗೆ 78 ಸೀಟನ್ನ ಕೊಟ್ಟಿದ್ರು. ಬಿಜೆಪಿ ಅವರಿಗೆ 105 ಸೀಟನ್ನ ಕೊಟ್ಟಿದ್ರು. ಹೌದು. ನಾನು ದೇವೇಗೌಡರು ಸಾಹೇಬ್ರ ಜೊತೆಯಲ್ಲೇ ಕೂತಿದ್ದೀನಿ ಅವ್ರ ಮನೆಯಲ್ಲಿ. ಫಲಿತಾಂಶ ಬರ್ತಾ ಇದೆ. ಕೇಂದ್ರದಿಂದ ಗುಲಾಂ ನಬಿ ಆಜಾದ್ ಅವರು ಫೋನ್ ಮಾಡ್ತಾರೆ. ಸರಿ. ಸೋನಿಯಾ ಮೇಡಮ್ ಮಾತಾಡ್ಬೇಕಂತ ಹೇಳಿ ಫೋನ್ ಕೊಡ್ತಾರೆ. ಫೋನ್ ಕೊಟ್ಟು ಅವ್ರು ಹೇಳ್ತಾರೆ, ನೋಡಿ ನೀವು ಯಾವ್ದೇ ಕಾರಣಕ್ಕೂ ಬಿಜೆಪಿ ಜೊತೆಲಿ ಮೈತ್ರಿ ಮಾಡ್ಕೋಬಾರ್ದು, ನಾವೇ ನಿಮ್ ಜೊತೆಲಿ ನಾವು ಸರ್ಕಾರ ಮಾಡ್ಬೇಕು ಅಂತಿದೀವಿ, ನೀವು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು, ನಿಮ್ ಮನೆ ಬಾಗಿಲಿಗೆ ನಮ್ಮ ಲೀಡರ್ ಎಲ್ಲ ಬರ್ತಾ ಇದೀವಿ, ದಯಮಾಡಿ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿ, ನಾವು ಬರ್ತಾ ಇದೀವಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಹೇಳ್ತಾರೆ, ನೋಡಪ್ಪ ನಮಗ್ ಕೊಟ್ಟಿರತಕ್ಕಂಥದ್ದು 38 ಸೀಟು, ನಿಮಗೆ 78 ಸೀಟ್ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದ್ದಾರೆ, ನಿಮ್ಮ ಪಕ್ಷದ ಸೀನಿಯರ್ ಇದ್ದಾರೆ, ಅವರನ್ನ ನೀವು ಮುಖ್ಯಮಂತ್ರಿ ಮಾಡಿ. ಪರಮೇಶ್ವರ್ ಅವರು ಇದ್ದಾರೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಿ. ನಮ್ದೇನು ತಕರಾರಲ್ಲ, ನಾವು ಸಹಕಾರ ಕೊಡ್ತೀವಿ ಅಂತೀವಿ. ಅದಕ್ಕೆ ಅವ್ರು ಒಪ್ಪದೆ ಬಂದು ನಮ್ಮ ಹೇಳ್ತಿದ್ದೀರಾ ಅಂದ್ರೆ ನಾವೇ ಕಂಪ್ಲೀಟ್ ಆಗಿ ಎಲ್ಲಾ ಸೀಟ್ಗಳನ್ನ ಪಡೆದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಅಧಿಕಾರ ರಚಿಸಿದ್ರೆ ಅನ್ನೋ ಮಟ್ಟ ಕೇಳ್ತಾ ಇದ್ದೀರಾ. ಫೋನ್ ಮಾಡಿಸ್ತಾರೆ, ಮಾತಾಡಿಸ್ತಾರೆ, ನಾವೇನವ್ರ ಮನೆ ಈಗ ಅದಕ್ಕಲ್ಲ ಸರ್. ಅಲ್ಲ ಈಗ ಯಾರು ಈಗ ನೀವು ಬಿಜೆಪಿಗೆ ಹೋಗಿದ್ದೀರಲ್ಲ, ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ಈಗ ಹೆಂಗಿದೆ ಸಿಚುವೇಶನ್? ಚೂರಿ ಹಾಕಿ ಮತ್ತೆ ಕುರ್ಚಿಯಿಂದ ಇಳಿಸಿ ಏನೇನ್ ಮಾಡ್ಬೇಕು ಎಲ್ಲವನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಇತಿಹಾಸ ಇದೆ, ರಾಜ್ಯದ ಜನರಿಗೆ ಗೊತ್ತಿದೆ. ಅಷ್ಟು ದುರ್ಬಲನಾ ಸರ್ ಜೆಡಿಎಸ್ ನಿಮ್ ಪ್ರಕಾರ? ಅವಶ್ಯಕತೆ ಅಲ್ಲ, ಅಷ್ಟು ದುರ್ಬಲನಾ? ಅಷ್ಟು ದುರ್ಬಲನಾ? ಯಾರು ಬೇಕಾದ್ರು ಬಿಜೆಪಿ ಅವರು ಹೆಂಗ್ ಬೇಕಂಗ್ ಬಳಸ್ಕೋಬಹುದು, ಕಾಂಗ್ರೆಸ್ ಅವರು ನಿಮ್ಮನ್ನ ಹೆಂಗ್ ಬೇಕಂಗ್ ಬಳಸ್ಕೋಬಹುದು, ಅಷ್ಟು ಅಶಕ್ತರ ಜೆಡಿಎಸ್ ಅಂತ ಹೇಳಿದ್ರೆ? ಆಸಕ್ತರು ಅಂತ ಅಲ್ಲ ರೀ, ಜನ ಮ್ಯಾಂಡೇಟ್ರಿ ಕೊಟ್ಟಿರತಕ್ಕಂಥದನ್ನ ನಾವು ಜಾತ್ಯತೀತ ಅಂತ ಹೇಳಿ ಅವ್ರ ಜೊತೆಲಿ ಹೋದ್ವಿ. ಅವ್ರು ನಮ್ಮನ್ನೇ ಮುಗ್ಸಕ್ ಕೊಟ್ಬಿಟ್ಟಿದ್ರು. ಯಾವ ತರ ನಮ್ಮ MLA-ಗಳಿಗೆ ಆಗ್ಲಿ ನಮ್ ಪಕ್ಷಕ್ಕಾಗ್ಲಿ ಯಾವ ತರ ತೊಂದರೆ ಕೊಟ್ರು ಅಂತ ಹೇಳಿ, ಹೆಂಗ್ ಮುಗ್ಸಿದ್ರು ಅಂತ ಹೇಳಿ, ಹೆಂಗೆ ಅವರು ಬೆನ್ನಿಗೂ ಚೂರಿ ಹಾಕಿದ್ರು ಅಂತ ಹೇಳಿ ಎಲ್ಲ ಕೂಡ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಪಕ್ಷದ ನಾಯಕರುಗಳು ಇದೇ ಆರೋಪವನ್ನು HD ಕುಮಾರಸ್ವಾಮಿ ಅವರು ಬಿಜೆಪಿ ಮೇಲೂ ಮಾಡಿದ್ದಾರೆ, ಕಾಂಗ್ರೆಸ್ ಅವ್ರ ಮೇಲೂ ಮಾಡಿದ್ದಾರೆ. ಸರ್ ಯಡಿಯೂರಪ್ಪ ಅವ್ರನ್ನೇನ್ ಬಿಟ್ಟಿದಾರಾ, ಸಿದ್ದರಾಮಯ್ಯನವ್ರನ್ನ ಬಿಟ್ಟಿದಾರಾ, DK ಶಿವಕುಮಾರ್ ಅವ್ರನ್ನ ಬಿಟ್ಟಿದಾರಾ, ಅಥವಾ ಯಾವ ರಾಷ್ಟ್ರ ನಾಯಕರನ್ನ ಬಿಟ್ಟಿದ್ದೀರಿ? ಆ ಕ್ಷಣಕ್ಕೆ ಏನ್ ನಡಿಬೇಕೋ ಅವ್ರ ಜೊತೆಗೆ ಹೋಗ್ತೀರಾ. ಈಗ ಯಾರು ಎದುರಾಳಿಗಳು ಇರ್ತಾರೋ ಅವ್ರಿಗೆ ಚೆನ್ನಾಗಿ ತಟ್ತೀರಾ, ಅಷ್ಟು ಬೇರೆ ಏನಾದ್ರೂ ಇದೆಯಾ? ನೋಡಿ, ಒಂದು ಸಣ್ಣ ಪ್ರಾದೇಶಿಕ ಪಕ್ಷ ರಾಘವ್ ಅವರೇ ಈ ರಾಜ್ಯದಲ್ಲಿ ಇಷ್ಟು ಶಕ್ತಿಯುತವಾಗಿ ಇಲ್ಲ, ಆಯ್ತು ಸರ್, ಅದ್ರ ಬಗ್ಗೆ ಗೌರವ ಇದೆ. ಮಾಡಬೇಕಂದ್ರೆ HD ಕುಮಾರಸ್ವಾಮಿ ಅವರು ಒಳ್ಳೆ ಮುಖ್ಯಮಂತ್ರಿಗೆ ಆಡಳಿತ ಕೊಟ್ಟಿದ್ದಾರೆ ಅಂದ್ರೆ ಹೌದು ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋ ಜನ ಬಹಳಷ್ಟು ಇದ್ದಾರೆ. ಪಕ್ಷ ಕಟ್ಲಿ, ಅದ್ರಲ್ಲಿ ಅನುಮಾನ ಇಲ್ಲ. ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಮಾಡಕ್ ಹೇಳಿ, ಚುನಾವಣೆ ಫೇಸ್ ಮಾಡಕ್ ಹೇಳಿ, ಗೊತ್ತಾಗುತ್ತೆ. ಎಲ್ರಿಗೂ ಅವ್ರದೇ ಆದಂತದ್ದು ರಾಜೀನಾಮೆ ಕೂತ್ಕೊಂಡು ಕಳ್ಳಿಸಿಯೋದಲ್ಲ, ತಿಳ್ಕೋಬೇಕು. ಎಸ್ ಥ್ಯಾಂಕ್ ಯು ಶರವಣ ಅವರ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಎಲ್ಲರಿಗೂ ಅಷ್ಟೇ ರೀ, ಅವ್ರಿಗೇನು ಅವ್ರಿಗೆ 6 ಕಾಣ್ತಾ ಇದ್ರೆ 6, ಆ ಕಡೆಯಿಂದ 9 ಕಾಣ್ತಾ ಇದೆ ಅಂತ ಯೋಚನೆ ಮಾಡಲ್ಲ ಅಲ್ವಾ? ನಮ್ಮ ಮೂಗಿನ ನೇರಕ್ಕೆ ಮಾತ್ರ ನೋಡಿದರೆ ಸಾಕಾಗಲ್ಲ, ನಮ್ಮ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಗಮನ ಹಾಕ್ರಿ ಅನ್ನೋದು ಜನರ ಒಂದು ಆಶಯ ಆಗಿರುತ್ತೆ.